ಪಕ್ಷದವರಿಗೆ ಮತ್ತು ಎಲ್ಲ ರಾಜಕೀಯ ಹೊರತಾಗಿ ಎಲ್ಲ ಪಕ್ಷದವರು ಕೂಡ ಈ ಒಂದು ಸಾವಿಗೆ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಈ ದೃಷ್ಟಿಯಿಂದ ನಾವು ಬಂಗಾರಪೇಟೆಯಲ್ಲಿ NDA, BJP ಹಾಗೂ JDSನ ಎಲ್ಲ ಮುಖಂಡರು ಇವತ್ತು ದಿವಸ ಅಗಲಿರ್ತಕ್ಕಂಥ ಹಿರಿಯ ಜೀವಕ್ಕೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಎಲ್ಲ ಇಲ್ಲಿ ಒಗ್ಗೂಡಿದ್ದೀವಿ. ಈ ಶ್ರದ್ಧಾಂಜಲಿ ಸಭೆಗೆ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರು, ಮುಖ್ಯವಾಗಿ ನಮ್ಮ BJPಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಮಹೇಶ್ ಅಣ್ಣವರು ಬಂದಿದ್ದಾರೆ. ನಮ್ಮ JDSನ ತಾಲೂಕಿನ ಹಂಗಾಮಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಬಂದಿದ್ದಾರೆ. ನಮ್ಮ ಹುಬ್ಬಳ್ಳಿ ಮಂಜಣ್ಣ ಅವರು ಬಂದಿದ್ದಾರೆ. ಯೂನಿಯನ್ ನಿರ್ದೇಶಕರು ಹನುಮಪ್ಪಣ್ಣವ್ರು ಬಂದಿದ್ದಾರೆ. ಸೀತಾರಾಮಣ್ಣವ್ರು ಬಂದಿದ್ದಾರೆ. ಎಲ್ಲ ಮುಖಂಡರ ಆದಿಯಾಗಿ ಎಲ್ಲರೂ BJP ಅಧ್ಯಕ್ಷರಾದಂಥ ಸಂಪಂಗೌಡರು ಬಂದಿದ್ದಾರೆ. ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಇವತ್ತು ನಮ್ಮ ಪಕ್ಷಕ್ಕೆ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ದೇಶದ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮನವರು ನಿನ್ನೆ ದೈವಾಧೀನರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ನಮ್ಮ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಎರಡೂ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮುಖಂಡರು ಇಲ್ಲಿ ಸೇರಿದ್ದೀವಿ. ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರುವ JDS ಪಕ್ಷದ ಅಧ್ಯಕ್ಷರಾದಂಥ ಬಾಲು ಅವರೇ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಶ್ರೀ ಸಂಪಂಗರೆಡ್ಡಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ HR ಶ್ರೀನಿವಾಸ್ ಅವರೇ, JDS ಪಕ್ಷದ ಮಾಜಿ ಅಧ್ಯಕ್ಷರಾದಂಥ ದೇವರಾಜಣ್ಣವರೇ, TFMSನ ನಿರ್ದೇಶಕರು ಆದಂಥ ಸತೀಶ್ ಗೌಡ್ರೆ, ಮತ್ತು ಇನ್ನೊಬ್ಬ TFMSನ ನಿರ್ದೇಶಕರಾದಂಥ ನಮ್ಮ ಬಾಬು ಅವರೇ, ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಪುಟ್ಟಳ್ಳಿ ಮಂಜಣ್ಣವರೇ, ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂಥ ಕಿಲ್ಕೊಪ್ಪ ಯಲ್ಲಪ್ಪನವರೇ, ಹನುಮಪ್ಪನವರೇ, ಮಾಜಿ ಪುರಸಭಾ ಸದಸ್ಯರಾದಂಥ ಶಿವಕುಮಾರ್ ಅವರೇ, ನಮ್ಮ ಕೃಷ್ಣಣ್ಣವರೇ, ನಮ್ಮ ಬಂಗಾರಪೇಟೆ ನಗರದ ಮಾಜಿ ಪುರಸಭಾ ಸದಸ್ಯರು, ಹಾಲಿ ನಗರಾಧ್ಯಕ್ಷರಾದಂಥ ಮಹೇಶ್ ಅವರೇ, ಶಿವು ಅವರೇ, ನಮ್ಮ ಕಿಲ್ಕೊಪ್ಪ ಚಂದ್ರಣ್ಣವರೇ, ಎಲ್ಲ ಮಾದೇಶ್ ಅವರೇ, ರಮೇಶ್ ಅವರೇ, ಎಲ್ಲ ನಮ್ಮ ಕಾರ್ಮಾಲಿ ವೆಂಕಟೇಶ್ ಅವರೇ, ಮೋಹನ್ ಗೌಡ್ರೆ, ಎಲ್ಲ ಆತ್ಮೀಯ ಬಂಧುಗಳೇ, ಶ್ರೀಮತಿ ಚೆನ್ನಮ್ಮನವರು ನಿನ್ನೆ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಕಾರಣದಿಂದ ದೈವಾಧೀನರಾಗಿದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ SD ದೇವೇಗೌಡರ ಪತ್ನಿಯವರು ರಾಜಕೀಯದಲ್ಲಿ ಗುರುತಿಸ್ಕೊಂಡಿಲ್ಲ ಅಂದರೂ ಸಹ ಆ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಒಂದು ಶಕ್ತಿಯಾಗಿದ್ದರು. ಇವತ್ತು ನಮ್ಮ ದೇಶದಲ್ಲೇ ಅತಿ ಹಿರಿಯ ರಾಜಕಾರಣಿ ಅಂದರೆ ದೇವೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕೂಡ ನಿನ್ನೆ ನಾವು TV ನಲ್ಲಿ ನೋಡಿದ್ವಿ, ದೇಶದ ಎಲ್ಲ ಮುಖ್ಯಮಂತ್ರಿಗಳು ಸಂತಾಪನ ಸೂಚಿಸಿದ್ದಾರೆ. ಇವತ್ತು ಚೆನ್ನಮ್ಮನವ್ರಿಗೆ 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳು. 1954ರಲ್ಲಿ ದೇವೇಗೌಡರನ್ನ ಮದುವೆಯಾಗಿ ಬಂದಾಗಿಂದ ಒಂದು ಆದರ್ಶ ಪತ್ನಿಯಾಗಿ ಆ ಸಂಸಾರನ ನಿಭಾಯಿಸಿದ್ದಾರೆ. ಅವರು 87 ವರ್ಷ ಆಗಿದೆ ವಯಸ್ಸು. ಇವತ್ತು ಅವರು ಆ ಕುಟುಂಬನ ಮತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ದೇವೇಗೌಡರ ಕುಟುಂಬ, ದೇವೇಗೌಡರ ಜಿಯವರ ಕುಟುಂಬ ಮತ್ತು ಅವರ ಸಂಬಂಧಿಕರು ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಆ ದುಃಖವನ್ನು ಮರೆಯುವ ಶಕ್ತಿ ಆ ದೇವರು ಕೊಡಲಿ ಅಂತ ಆಶಿಸುತ್ತಾ, ನಾಳೆ ಅವರ ಅಂತ್ಯಕ್ರಿಯೆ ಹಾಸನದ ಇದು ಹೊಳೆನರಸೀಪುರದಲ್ಲಿ ನಡೀತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ರಿಗೂ ಅನಿಸ್ತಾ ಧನ್ಯವಾದಗಳು.